ಹಿಂದೆಗಡೆ ಹೋಗ್ತಾ ಇರೋ ಸ್ಕೂಟಿ ಹುಡುಗಿ, ಬಟ್ ಆ ದಾರಿಲಿ ಪೂರ್ತಿ ಬೆಳ್ಕೊಬಿಟ್ಟಿದೆ. ಅದೆಲ್ಲ ಹೀರೋಗಳೆಲ್ಲ ಇರ್ತಾರಲ್ಲ ಏರಿಯಾ, ಜುಬ್ಲಿ ಹಿಲ್ಸ್. ಗಲ್ಲಿಗೆ ಇಟ್ಕೊಂಡವ್ರು ಗುರು, ಎಲ್ಲ ಕ್ರಾಸಲ್ಲಿ ಇರುತ್ತೆ ಇವ್ರದ್ದು. ಅಲ್ಲೆಲ್ಲ ಪಾರ್ಕಿಂಗ್ ಇಲ್ಲ ಚಾರ್ಮಿನಾರ್ ಹತ್ರ ಅಂತ ಹೇಳ್ತಾರೆ. ಹೊಡೆದೋಯ್ತು, 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೈದ್ರಾಬಾದಲ್ಲಿ ಇದು ನಂದು 3ನೇ ದಿನ. ನಿನ್ನೆ ಮೊನ್ನೆ 2 ದಿನ ರೆಸ್ಟ್ ಮಾಡಿದೆ. ಇಲ್ಲಿ ಲೋಕಲ್ ಸೈಡ್ ಅಂಗಡಿ ಕಾಣಿಸ್ತಾ ಇದೆಯಾ, ಭಾರಿ ಚಿಂದಿ ಬಿಸ್ನೆಸ್ ಗುರು ಇದು. ತುಂಬ ಜನ ಇಟ್ಕೊಂಡವ್ರು ಈ ಕಡೆ. ನಮ್ಮ ಕಡೆ ಗೋಲ್ಗಪ್ಪ ಇಟ್ಕೋತಾರಲ್ಲ ಆ ರೀತಿ, ಅಥವಾ ಕಚೋರಿಗಳು ಮಾಡ್ತಾರಲ್ಲ ಆ ಥರ. ಒಂದು 4 ತಪ್ಪಲೆಗಳು ತಂದ್ಬಿಟ್ಟು ಅದ್ರ ಒಡೆ, ತಪ್ಪಲೆ ಅಂದರೆ ಬಾಕ್ಸು, ಅದರೊಡೆ ಇಡ್ಲಿ, ದೋಸೆ, ಅಪ್ಪಮ್ಮು, ಆಮೇಲೆ ಮೈಸೂರು ಬಜ್ಜಿ ಇವೆಲ್ಲ ಇಟ್ಟಿರ್ತಾರೆ. 20 ರೂಪಾಯಿ ನಾಷ್ಟ ಆಗೋಗುತ್ತೆ. 2 ದೋಸೆ, ಒಂದೊಂದು ದೋಸೆ 10 ರೂಪಾಯಿ. 2 ದೋಸೆ ಹಾಕೊಂಡು ಚಟ್ನಿ ಮಾತ್ರ ಏನು ಟೇಸ್ಟ್ ಗುರು, ಯಪ್ಪ ದೇವ್ರೆ. ನೆಮ್ಮದಿಯಾಗಿ 20 ರೂಪಾಯಿ ನಾಷ್ಟ ಮುಗಿಸ್ಕೊಂಡ್ಬಿಡ್ತಾನೆ. ಬಂದು ಜಾಗ ಮಾಡಿದೆ ಅಂತ ಸೂರ್ಯನ ಕಡೆ ಪ್ರಜಾ ಅವ್ರು ಹೇಳ್ತಿದ್ರು ವೈಟ್ ಫೀಲ್ಡಲ್ಲಿ ಊಟನೇ ಚೆನ್ನಾಗಿಲ್ಲ ಬ್ರೋ ಅಂದ್ಬಿಟ್ಟು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಅವ್ರಿಗೇನೆ ಸಿಕ್ಕರೆ ಡೈಲಿ ಇಲ್ಲೇ ತಿನ್ಕೊಬಿಡೋರು ನಾವು. ಗಲ್ಲಿಗೆ ಇಟ್ಕೊಂಡವ್ರು ಗುರು, ಎಲ್ಲ ಕ್ರಾಸಲ್ಲಿ ಇರುತ್ತೆ ಇವ್ರದ್ದು. 8 ಗಂಟೆ ಇವಾಗ ಆಲ್ರೆಡಿ. ಇದು ಫುಲ್ IT ಹಬ್. ಇದು ಈ ಸೈಡು ನಾನು ರೂಮ್ ಮಾಡಿರೋದು ಹೈಟೆಕ್ ಸಿಟಿ ಅಂತ ಹೇಳ್ತಾರೆ. ಸೊ ಸಿಟಿಯಿಂದ ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಹೊರಗಡೆ ಇದೆ ಇದು. ಬಟ್ ಆ ದಾರಿಲಿ ಪೂರ್ತಿ ಬೆಳ್ಕೊಬಿಟ್ಟಿದೆ. ಜೈ ಮಂಡ್ಯ ಅಂತ ಎಷ್ಟೇ ಊರ್ ತುಂಬಾ ಹಬ್ಕೊಬಿಡ್ತು. ನಿನ್ನೆ ಮಧ್ಯಾಹ್ನ ಲೈಟಾಗಿ ಮಳೆ ಬಂತು. ಬೆಂಗಳೂರು ಥರ ಜೋರಾಗೇನು ಬರಲಿಲ್ಲ, ಒಂದು 2 ನಿಮಿಷ ಅಷ್ಟೇ, ಆಮೇಲೆ ನಿಂತೋಯ್ತು. ಮೋಸ್ಟ್ಲಿ ಬೇಗ ಸ್ಟಾರ್ಟ್ ಆಗ್ಬೋದು ಈ ಕಡೆ ಮಾನ್ಸೂನು. ನಾವು ಈ ಸ್ಯಾಟರ್ಡೇ ಇಲ್ಲ ಸಂಡೇ ಹೊರಟುಬಿಡ್ಬೇಕು. ಸ್ಯಾಟರ್ಡೇ ಹೊರಟ್ರೆ ಬೆಟರು ನನಗೆ ಕೇಳಿದ್ರೆ. ಸ್ಯಾಟರ್ಡೇ ಹೊರಟ್ರೆ 1 ಡೇ ಪೂರ್ತಿ ಇಲ್ಲಿಂದ ನಾಗ್ಪುರ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಡೇ ಇಂದೋರ್ಗೆ ಹೋಗೋಕೆ ಸರಿ ಹೋಗುತ್ತೆ. ಆಗಲ್ಲ ನಿನ್ ಕೈಲಾಗಲ್ಲ. ದೊಡ್ಡ ಸರ್ಕಲ್ ಇದೆ IT ಕಂಪ್ನಿದು. ಎಲ್ಲ ಒಂದೊಂದು ಫ್ಲೋರ್ ಒಂದೊಂದು ಕಂಪ್ನಿ. ಏನು ಇಷ್ಟಾಗಲ್ಲ ರೋಡು, ಯಪ್ಪ ಏನು ಏರಿಯಾ ಅಂತಾರಪ್ಪ ಇದಕ್ಕೆ. ಓಲ್ಡ್ ಮುಂಬೈ ಹೈವೇ ರೋಡು, ಭಯಂಕರ ಇದೆ ಕಂಪ್ನಿಗಳಲ್ಲಿ. ಕುಮಾರಿ ಆಂಟಿ ಅವ್ರದ್ದು ಇಲ್ಲೇನಾ? ಏನು ಬ್ಯಾಂಗ್ಳೂರು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಇರೋದು ಹೈದ್ರಾಬಾದಲ್ಲೇ ಇರಬೇಕು ಹಂಗಾರೆ. ಸಾಫ್ಟ್ವೇರ್ ಕಂಪ್ನಿಗಳು ಮೋಸ್ಟ್ಲಿ ದಾಟೋಗುತ್ತೆ ಅನ್ಕೋತೀನಿ ಬ್ಯಾಂಗ್ಳೂರ್ನ. ಬ್ಯಾಂಗ್ಳೂರಲ್ಲಿ ಪಾಪ ಹುಡುಗರು ಹೇಳೋಕ್ಕೆ ಸ್ವಲ್ಪ ರಾಯಲ್ ಆಗಿರಲಿ ಅಂದ್ಬಿಟ್ಟು ರೋಡ್ ಸೈಡಲ್ಲಿ ಇಡ್ಲಿ ಅಂಗಡಿ ಇಟ್ರು ಸ್ಟಾರ್ಟಪ್ ಮಾಡಿದ್ದೀವಿ ಅಂತಾರೆ. ಹಂಗೆ ನೋಡೋಕೆ ಹೋದರೆ ಬ್ಯಾಂಗ್ಳೂರಲ್ಲಿ ಎಷ್ಟು ಸ್ಟಾರ್ಟಪ್ ಇರಬೇಕು. ಪಾನಿಪುರಿ ಅಂಗಡಿ ಇಡ್ತಾರೆ, ಇದು ನಮ್ಮದು ಸ್ಟಾರ್ಟಪ್ ಅಂತಾರೆ. ಎಲ್ಲನೂ ಸ್ಟಾರ್ಟಪ್. ಜುಬ್ಲಿ ಹಿಲ್ಸ್ ಲೆಫ್ಟು, ಅದೆಲ್ಲ ಹೀರೋಗಳೆಲ್ಲ ಇರ್ತಾರಲ್ಲ ಏರಿಯಾ, ಜುಬ್ಲಿ ಹಿಲ್ಸ್. ಇದು ಆಲ್ಮೋಸ್ಟ್ ಓಲ್ಡ್ ಸಿಟಿ ಲೆಕ್ಕ ಇವಾಗ. ಇನ್ನೂ ಬಂಡೆಗಳು ಇನ್ನೂ ಕರೆಕ್ಟಾಗಿ ಕೊರೆದಿಲ್ಲ ಇವರು. ಕೊರೆದ್ರೆ ಇನ್ನೂ ಹೋಗುತ್ತೆ ಸಿಟಿ ದೊಡ್ಡದು. ಇಲ್ಲೊಂದು ಪಿಕಪ್ಪಲ್ಲಿ ಐಟಮ್ಗಳು ಹಾಕೊಂಡು ಹೋಗ್ತಾರೆ ನೋಡಿ ಕನ್ಸ್ಟ್ರಕ್ಷನ್ ಅವರು. ಸ್ವಲ್ಪ ನಿದ್ದೆ ಇರಲ್ಲ, ನೈಟೆಲ್ಲ ಕೆಲಸ ಮಾಡಿರ್ತಾರೆ ಸಿಟಿ ಒಳಗಡೆ ಆದರೆ. ಸೊ ಇವಾಗ ಹೋಗ್ಬಿಟ್ಟು ರೆಸ್ಟ್ ತೊಗೋಬೇಕು. ನಾನು ಯೂಶ್ವಲಿ ಹೇಳೋದೇನು ಅಂದರೆ, ಜನ ಹೆಂಗೆ ಅನ್ಕೋತಾರೆ, ಗುರು ನಂದೇ ಕಷ್ಟದ ಲೈಫು, ನಾನೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ನನಗಂತೂ ಜೀವನ ಸಾಕಾಗ್ಬಿಟ್ಟೈತೆ ಅನ್ನಿಸ್ತಾರೆ. ನಾನು ಅವ್ರಿಗೆ ಹೇಳೋದೇನು ಅಂದರೆ, ಎಲ್ಲರ ಜೀವನದಲ್ಲೂ ಕಷ್ಟ ಇದೆ, ಎಲ್ಲರ ಜೀವನದಲ್ಲೂ ಸುಖವೂ ಇದೆ. ಆದರೆ ನಿಮಗೆ ಸಿಕ್ಕಿರೋದು ಮಾತ್ರ ಕಷ್ಟ ಅಂತ ನಿಮ್ಗೆ ಅನಿಸ್ತಾ ಇರಬೇಕಾದ್ರೆ, ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರೋಂಥ ಫ್ಯಾಮಿಲಿಗಳು ಅಥವಾ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರೋಂಥ ಜನಗಳನ್ನ ನೀವು ನೋಡ್ಬಿಟ್ಟು, ದೇವರೇ ನಮ್ಗೆ ಇಷ್ಟ ಆದರೂ ಕೊಟ್ಟಿದೆಯಲ್ಲಪ್ಪ, ಪಾಪ ಅವ್ರಿಗೆ ಅದು ಇಲ್ವಲ್ಲಪ್ಪ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ನ ನಾವು ಸ್ವಲ್ಪ ಪಾಸಿಟಿವ್ ಮೈಂಡ್ಸೆಟ್ಟಿಂದ ರಿಸೀವ್ ಮಾಡ್ಕೋಬೇಕು. ಆವಾಗೇನಾಗುತ್ತೆ, ನಾವು ಮಾಡ್ತಾಯಿರೋ ಕೆಲಸದಲ್ಲಿ ಓಕೆ ಇನ್ನೂ ಸ್ವಲ್ಪ ಪುಷ್ ಮಾಡಿದ್ರೆ ನಾನಿರೋ ಈ ಸ್ಟೇಜಿಂದ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗ್ಬೋದು. ಅದನ್ನು ಬಿಟ್ಬಿಟ್ಟು ನನಗೆ ಕಷ್ಟ ಕೊಟ್ಟಿದೆಯಾ, ನನಗೆ ಯಾಕೆ ಇಷ್ಟೊಂದು ನೋವು ಅಂದ್ಬಿಟ್ಟಲ್ಲ ನಾವು ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ, ನಮಗಿಂತ ಫೈನಾನ್ಷಿಯಲಿ ಕೆಳಗಡೆ ಇದ್ದವ್ರ ಪಾಪ ಸ್ಥಿತಿ ಏನು. ನಮಗಾದ್ರೂ ಇರೋಕ್ಕೆ ಮನೆ ಇದೆ, ಟೈಮ್ ಊಟ ಸಿಗ್ತಾ ಇದೆ, ಆ ಊಟ ನಾವೇ ಅರ್ನ್ ಮಾಡ್ತಾ ಇರ್ಬೋದು. ಬಟ್ ಅಟ್ಲೀಸ್ಟ್ ನಮಗೆ ಸಿಗೋಕ್ಕೊಂದು ದಾರಿ ಇದೆಯಾ, ಕೆಲವೊಬ್ರಿಗೆ ಅದೂ ಇಲ್ಲ. ಸೊ ನಮ್ಮ ಥಿಂಕಿಂಗ್ ಪ್ರಾಸೆಸ್ ಚೇಂಜ್ ಮಾಡಬೇಕೇ ಹೊರತು ನಮ್ಮ ಥಾಟ್ಸ್ ಯಾಕೆ ಹಿಂಗೆ ಬರ್ತಾಯಿದೆ ಅನ್ನೋದನ್ನ ಥಿಂಕ್ ಮಾಡ್ಕೊಂಡು ಕೂತ್ಕೋಬಾರ್ದು. ಆ್ಯಕ್ಚುಯಲ್ ಟ್ರಾಫಿಕಲ್ಲಿ ಶುರು ಆಯಿತು ನೋಡಿ.
ಸೊ 8.5 ಕಿಲೋಮೀಟ್ರಿಗೆ 18 ಮಿನಿಟ್ಸ್ ತೋರಿಸ್ತೈತೆ. ಅಲ್ಲೆಲ್ಲ ಪಾರ್ಕಿಂಗ್ ಇಲ್ಲ ಚಾರ್ಮಿನಾರ್ ಹತ್ರ ಅಂತ ಹೇಳ್ತಾರೆ. ಪಾರ್ಕಿಂಗ್ ಇದ್ದರೆ ಪಾರ್ಕಿಂಗ್ ನಿಲ್ಲಿಸಿ ಅಲ್ಲಿ ಇರಾನಿ ಚಾಯ್ ಏನೋ ಸಿಗುತ್ತಲ್ಲ ಅದೊಂದು ಕುಡಿಯೋದು, ಇಲ್ಲ ಅಂದರೆ ಬೈಕ್ ಎತ್ತಿ ಗೋಲ್ಕೊಂಡ ಫೋರ್ಟ್ ಕಡೆ ಹೋಗೋದು. TVS ಹತ್ರ ಅಂತೂ ಇವತ್ತು ಮುಗಿಸ್ಕೊಬಿಡ್ಬೇಕು, ಯಾಕಂದರೆ ನಾಳೆ ಆಗಲ್ಲ. ನಾಳೆ ಮುಕ್ತರ್ ಮಿಯಾ ಅಂಬತ್ತವ್ರೆ. ಇದೆಲ್ಲ ನಿಮಗೆ ಬೆಂಗಳೂರು ಥರ ಕಾಣಿಸುತ್ತೆ, ಯಾಕಂದರೆ ಇದು ಓಲ್ಡ್ ಸಿಟಿ ಅಲ್ವಾ. ಓಲ್ಡ್ ಸಿಟಿಲಿ ನಿಮಗೆ ಮಾಸ್ಕ್ ಜಾಸ್ತಿ ಕಾಣಿಸುತ್ತೆ. ಇಲ್ಲಿ ನೋಡಿ ಇವೆಲ್ಲ ಪ್ರೇಯರ್ ಹಾಲ್ಸು. ಇದೊಂದು ಆರ್ಫನೇಜಾ? ಓಕೆ ಆರ್ಫನೇಜ್ ಅಂತ ಇಷ್ಟು ದೊಡ್ಡದಾಗ ಕಟ್ಸಿದಾರಲ್ಲ ಗುರು ಆರ್ಫನೇಜು. ರೈಟ್ ಸೈಡಲ್ಲಿ ಒಂದು ಕಲ್ಲಿಂದು ಮಾಸ್ಕ್ ಇದೆ ನೋಡಿ, ಫುಲ್ಲು ಕಲ್ಲು. ಎಕ್ಸ್ಪ್ರೆಸ್ ಕಡೆ ಎಲ್ಲ ಮೆಟ್ರೋ. ಲೆಫ್ಟ್ ಸೈಡಲ್ಲಿರೋದು ಇದು ಚೌಕ್ ಬಜಾರ್ ನೋಡಿ, ಹಿಂಗೆ ಕಾಣಿಸುತ್ತೆ. ಸೆಂಟರಲ್ಲಿ ರೌಂಡ್ಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಮೂವಿ ಶೂಟಿಂಗ್ ಕೂಡ ಆಗಿದೆ. ಕ್ಲಾಕ್ ಟವರ್ 2.5 ಕಿಲೋಮೀಟರ್ ತೋರಿಸ್ತಾ ಇದೆ. ಸ್ಟ್ರೈಟ್ ಒಂದೇ ರೋಡ್ ಇರಬೇಕು. ಚಾರ್ಮಿನಾರ್ ಅಂದರೆ ನನಗೆ ಫಸ್ಟ್ ನೆನಪಾಗೋದೆ ಒಕ್ಕಡು ಮೂವಿ. ನನಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ 2003 or 2005 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡು ಆವಾಗ ನೋಡಿದ್ದು ನಾನು ಒಕ್ಕಡು ಮೂವಿ. ಅದರಲ್ಲಿ ಚಾರ್ಮಿನಾರ್ದು ಅದು ಸೆಟ್ ಅಂತೆ. ಈಗ ರೀಸೆಂಟಾಗಿ ಯಾವುದೋ ಇಂಟರ್ವ್ಯೂಲ್ಲಿ ನನಗೆ ಗೊತ್ತಾಯಿತು ಅದು ಸೆಟ್ ಅದು ಹಾಕಿದ್ದವರು ಅಂದ್ಬಿಟ್ಟು. ಅದು ಹಂಗೆ ಅನ್ಸೋದೆಲ್ಲ, ಅಷ್ಟು ದೊಡ್ಡದು ಸೆಟ್ ಹಾಕ್ಬಿಟ್ಟು ಚಾರ್ಮಿನಾರ್ ಸುತ್ತಾನೆ ಮೂವಿ ಮಾಡಿಬಿಟ್ಟಿದ್ರು, ಲೋಕಲ್ ಹುಡುಗ ಅಂದ್ಬಿಟ್ಟು. ಅದು ಮಾಸ್ ಅಪೀಲ್ ಗುರು, ನೆಕ್ಸ್ಟ್ ಲೆವೆಲ್ ಮಾಸ್ ಅಪೀಲು ಮಹೇಶ್ ಬಾಬುಗೆ ಅದು. ಆಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ರೀಮೇಕ್ ಮಾಡಿದ್ರು. ಗಿಲ್ಲಿ ಚೆನ್ನಾಗಿ ಹೊಡ್ತು. ನಮ್ಮ ಅಪ್ಪು ಮಾಡಿದ್ದು ಅಜಯ್ ಕೂಡ ತುಂಬ ಚೆನ್ನಾಗಿ ಹಿಟ್ಟಾಯಿತು. ಬಟ್ ಹಿಂದಿಲಿ ಮಾಡಿದ್ರು ಗಬ್ಬೆಬ್ರುಸ್ ಮಾಡಿಬಿಟ್ರು ಅದನ್ನು ದೇವರ್ ಅಂದ್ಬಿಟ್ಟು. ಕಬಡ್ಡಿ ಮ್ಯಾಚೇ ಇಲ್ಲ ಗುರು ಅದರಲ್ಲಿ ಫೈನಲಲ್ಲಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮೇಯ್ನ್ ಇರೋದೇ ಫಿಲಮಲ್ಲಿ ಎಂಡಿಂಗ್ ಕಬಡ್ಡಿ ಮ್ಯಾಚೇ ಎದುರಿಸ್ಬಿಟ್ರು. ಸ್ಟೋರಿನ ಹಿಂಗೆಲ್ಲ ಹಾಳು ಮಾಡಬಾರ್ದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಂಗೆ ನೋಡೋಕೆ ಹೋದರೆ ಮಹೇಶ್ ಬಾಬು ರೀಮೇಕೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ರೀಮೇಕೇ ಮಾಡ್ದೇ ಈ ಲೆವೆಲ್ ಸ್ಟಾರ್ಡಮ್ ತೊಗೊಳ್ಳೋದು ಅಂದರೆ ತಮಾಷೆನೇ ಅಲ್ಲ. ಮೀಟರ್ ಹೋಟೆಲ್ ನಯಾಬ್ ಇದೆನಾ? ಸ್ಟ್ರೈಟ್ ಇದೆ ನೋಡಿ ಚಾರ್ಮಿನಾರ್. ಗೋಪುರ ಕಾಣಿಸ್ತಾ ಇದೆಯಲ್ಲ, ಚಾರ್ಮಿನಾರ್ದು ಎಂಟ್ರಿ ಇದು. ಹೋಟೆಲ್ ನಯಾಬ್ ಹಿಂದೆಗಡೆ ಹೋಯ್ತು, ಅದೇನಾ ಅಂತ ಹೋಟೆಲ್ ನಯಾಬ್. ಇಲ್ಲಿ ಯಾವುದೋ ಹೋಟ್ಲಿಗೆ ನಾವು ಬಂದಿದ್ದು ನೆನಪು. ನಾನು ಮುಕ್ತರು ಚೇತನ್ ಎಲ್ಲ ನೋಡಿ. ಮಾಸ್ಕ್ ಎಂಟ್ರಿ ಫುಲ್ಲು ಪ್ಯೂರ್ ವೈಬ್ಸ್ ಕೊಡುತ್ತೆ. ಇದು ಓಲ್ಡ್ ಏರಿಯಾ ಇದು ಅಂದ್ಬಿಟ್ಟು. ಅವಾಗೆಲ್ಲಿ ನವಾಬ್ಗಳು ಜಾಸ್ತಿ ಅಲ್ಲ, ಹೈದ್ರಾಬಾದ್ ನವಾಬ್ ಅಂದರೆ ನೆಕ್ಸ್ಟ್ ಲೆವೆಲು ರಾಜರು. ನಮಗೆ ಅಲ್ಲಿ ಒಡೆಯರ್ ಹೆಂಗೆ ಆ ಥರ ಇಲ್ಲಿ ನವಾಬ್ರು. ಅದನ್ನು ಚಾರ್ಮಿನಾರು. ಬಟ್ ಎಂಟ್ರಿ ಈ ಕಡೆಯಿಂದ ತೋರಿಸ್ತೈತೆ. ಇಲ್ಲಿ ಮಾವನ ನಿವಿ ಹಾಕೋರೆ, ಬಟ್ ಎಲ್ಲ ಬೈಗನ್ ಪಲ್ಲಿನೇ ಇನ್ನೊಂದು ಯಾವುದೋ ಉದ್ದಕ್ಕೆ ಬರುತ್ತೆ, ಸೇಂದೂರನ. ಗಲ್ಲಿಗಳ ರೂಟೆಲ್ಲ ತೋರಿಸ್ತೈತೆ ಇದು. SP ರೋಡಿಗೆ ಬಂದಂಗೆ ಆಯ್ತು ನನಗಿದು. ಇಷ್ಟು ಒಳ್ಳೆ ಗಲ್ಲಿಗಳಿಗೆಲ್ಲ ತೋರಿಸ್ತೈತೆ. ಇಲ್ಲಿ ಮೈನ್ ರೋಡ್ ಬಂತು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಚಾರ್ಮಿನಾರ್ ಪಾರ್ಕಿಂಗ. ಎಸ್, ಸೀದಾ ಒಂದು ಚಾರ್ಮಿನಾರ್ ಹತ್ರನೇ ನಿಂತ್ಕೊಂಡು. ಈ ಗಲಿಗಳ ಮುಖಾಂತರ ಇವಾಗ ಹೋಟೆಲ್ ನಯಾಬ್ ಹೋಗ್ತಾ ಇದ್ದೀನಿ. ಎಷ್ಟು ಹಳೆ ಬಿಲ್ಡಿಂಗ್ ಅಲ್ಲ ಇವೆಲ್ಲ. ಇರಾನಿ ಚಾಯ್ ಸಿಕ್ತು ಗುರು. ಸದ್ಯ ನಾನು ಭಾನುವಾರ ಬರಲಿಲ್ಲ, ಫುಲ್ ಟ್ರಾಫಿಕ್ ಇರೋದೇನೋ ಭಾನುವಾರ. ಬೆಳಿಗ್ಗೆ ಬಂದರೆ ಪಾರ್ಕಿಂಗು ಸಿಕ್ಬಿಡುತ್ತೆ. ಇರಾನಿ ಚಾಯ್ ಕುಡಿದೆ 30 ರೂಪಾಯಿ. ಉಸ್ಮಾನಿಯಾ ಬಿಸ್ಕೆಟ್ 5 ರೂಪಾಯಿ ಅಂತೆ ಗುರು. 10 ರೂಪಾಯಿ ಕೊಡ್ಬೋದು ಗುರು. ಮೋಸನೇ ಇಲ್ಲ. ಬೆಣ್ಣೆ ಇತ್ತಂಗಿತ್ತು ಬಿಸ್ಕೆಟು. ಏನು ಫುಲ್ಲು ತುಪ್ಪದಲ್ಲೇ ಕರೆದಿದ್ಬಿಟ್ಟಿರೋನೋ ಅನಿಸ್ಬೇಕು. ಅಷ್ಟು ಸಾಫ್ಟ್ ಇತ್ತು. ಇದು ನೋಡಿ, ಇದು ಹೋಟೆಲ್ ಶಾದಾಬ್. ನಾವು ಅವಾಗ ಹೇಳಿದ್ನಲ್ಲ ಬಿರಿಯಾನಿಗೆ ಬಂದಿದ್ದು, ಒಂದೇ ಒಂದು ಬಿರಿಯಾನಿ ತೊಗೊಂಡು 3 ಜನ ತಿಂದು ಅಂತ. ಅದಿದೆ ಹೋಟೆಲ್ ಶಾದಾಬ್. ಅದೇನೇ ತುಂಬ ಓಲ್ಡೆಸ್ಟ್ ಹೋಟೆಲ್ ಅನ್ಕೋತೀನಿ ಮೋಸ್ಟ್ಲಿ ಬಿರಿಯಾನಿಗೆ. ಅಲ್ಲಿ ನಾನು ಮುಕ್ತರು ಚೇತನ್ 3 ಜನ ಸೇರಿ ಬರೀ ಒಂದೇ ಒಂದು ಬಿರಿಯಾನಿ ತಿಂದಿದ್ದು. ದುಡ್ಡೇ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಹತ್ರ. ಸ್ಟೂಡೆಂಟ್ಸ್ ಅಲ್ವಾ, ಎಲ್ಲಿಂದ ಬರುತ್ತೆ ದುಡ್ಡು? ನಾವು ಕೇಳಿದ್ರೆ ಒಂದು ಬಿರಿಯಾನಿ 330 ರೂಪಾಯಿನೋ 340 ರೂಪಾಯಿ ಏನೋ ಹೇಳಿದ್ರು. ನಮಗೆ ಶಾಕು. ನಮ್ಮ ಊರಲ್ಲೆಲ್ಲ ನಾವು 30 ರೂಪಾಯಿ ಕುಷ್ಕ, 20 ರೂಪಾಯಿ ಪಲಾವ್ ತಿಂದವರು. ಹೋಟೆಲ್ ನಯಾಬ್ ಇದೆ. ಹೋಟೆಲ್ ನಯಾಬ್
ನಹರಿ ಮತ್ತು ಅದು ಇತ್ತಿಂದೆ ಬ್ರೆಡ್ಡು. ಯಪ್ಪ ಹೊಟ್ಟೆ ಇವಿ ತುಂಬೋಯ್ತು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಟ್ಟು. ಬಟ್ ಆ ಬ್ರೆಡ್ ಮಾತ್ರ ನಾನು ಅಂದ್ಕೊಂಡೆ 2 ತೊಗೋಬಾರ್ದು, 2 ತೊಗೊಂಡ್ರೆ ಖಾಲಿ ಮಾಡಲ್ಲ ನಾನು. ಟಿ ವಿ ಶೋರೂಮ್ ಹೋಗ್ಬಿಟ್ಟು ಸರ್ವಿಸ್ ನೋಡ್ಕೋಬೇಕು ಫಸ್ಟ್, ಮೇಯ್ನ್ ಅದೇ ಇರೋದು. ಆಯಿಲ್ ಒಂದು ಚೆಕ್ ಮಾಡಿ ನನಗೆ ಹೇಳಿ. ಇನ್ನೊಂದು 1500ವರೆಗೂ ಓಡಿಸ್ಬೋದು ಅಂದರೆ ಇಂದೋರಲ್ಲೆಲ್ಲರೂ ಮಾಡಿಸ್ಬೇಕು ಸರ್ವೀಸು. ಇಂದೋರು ಮೇಯ್ನ್ ಆಗಿರೋದ್ರಿಂದ ಅಲ್ಲೂ ಸಿಗ್ಬೋದು ನನಗೆ. ವಿಸ್ಕಿ ಹೈದ್ರಾಬಾದೆಲ್ಲ ಸುತ್ತಾಡ್ತಾ ಇದೆಯಾ? ವಿಸ್ಕಿಗೆ ಸರ್ವಿಸ್ ಮಾಡುವಂಥ ಟೈಮ್ ಇವಾಗ. ಗಂಟೆ ಹೊಡಿತಾ ಇದೆ, 10 ಗಂಟೆದು. ಸೌಂಡ್ ನೋಡಿ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ. ಇನ್ನು ನಮ್ಮ ಮುಕ್ತರ್ ಮಿಯಾನ್ ಬಂದ್ಬಿಟ್ಟು ಎಲ್ಲಿಗೆ ಹೋಗೋಣ ಅಂತನೋ ಏನು ಕತೆನೋ. ಬಾಹುಬಲಿ ಹಸ್ತಾ ಇದು. ಮಹಾತ್ಮ ಗಾಂಧಿ ಅವರು ಇದ್ದಾರೆ. ಫ್ಲೈಓವರ್ ಸಪೋರ್ಟ್ಗೆ ಫುಟ್ಬಾಲ್ ಸ್ಟಾರ್ಸ್ ಹಾಕ್ಬಿಟ್ಟಿದ್ದಾರೆ. ಇದು ಯಾವುದು ಗುರು ಕ್ರೇಜಿದು? ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಿಂಗೆ. ಅಲ್ಲಿ ಒಂದು ಕಡೆ ವುಮೆನ್ಸ್ ಕ್ರಿಕೆಟ್ ಹಾಕಿದ್ರು, ಅಲ್ಲಿ ಫುಟ್ಬಾಲ್, ಅದರಲ್ಲೂ ಲೇಡೀಸ್ ಫುಟ್ಬಾಲೆಲ್ಲ ಹಾಕೋರು ಅಂದರೆ ನೆಕ್ಸ್ಟ್ ಲೆವೆಲ್ಲೇ ಇವರು. ಆಯ್ತಲ್ಲ, ಫುಲ್ ಸುಸ್ತು. ಸಾಲ್ಟ್ ಎಂತ? ಟಿ ವಿ ಶೋರೂಮ್ಗೆ ಹೋಗಿದೆ. ಅವರಂದರು ಆ ಥರ ಆಯಿಲ್ ಲೀಕೇಜು ಇದ್ದರೆ ಮಾತ್ರ ಹಂಗೆ ಡ್ರೈ ಔಟ್ ಆಗುತ್ತೆ. ಅಥವಾ ನೀವು ಜಾಸ್ತಿ ಇದು ಮಾಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಔಟ್ ಆಗುತ್ತೆ ಅಷ್ಟೇ, ಆಯಿಲು ತಿಕ್ನೆಸ್ ಬಂದ್ಬಿಡುತ್ತೆ. ಹಂಗೇನಿಲ್ಲ, ಇನ್ನೂ ಆರಾಮಾಗಿ ನೀವು 1000 ಕಿಲೋಮೀಟ್ರ್ ಓಡಿಸ್ಬೋದು. ಇನ್ನೂ 1500 ಅಲ್ವಾ, ಅಟ್ಲೀಸ್ಟ್ ಒಂದು 1000 ಓಡಿಸಿ ಆಮೇಲೆ ಬೇಕಾದ್ರೆ ಸರ್ವಿಸ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾವ್ರೆ. 1000 ಅಂದರೆ ಮಧ್ಯಪ್ರದೇಶ್ ಇಂದೋರಲ್ಲಿ ಮಾಡಿಸ್ಬೇಕು ಇವಾಗ ಸರ್ವಿಸ್ ಮಾಡಿಸಿದ್ರೆ. ನೆನೆಸ್ಬಿಟ್ಟು ಒಂದು ಸೋಡಾ ಕುಡಿದೆ. ಹಬ್ಬ ಬೆಳಗ್ಗೆ ತಿಂಡಿ ಅದೇನೋ ಊಟ ಕೊಟ್ಬಿಟ್ಟೆ ಸಾಯಿಸ್ಬಿಡ್ತಾರಂತಾರಲ್ಲ, ಹಂಗಿತ್ತು. ಮುಂದೆಗಡೆ ಹೋಗ್ತಾ ಇರೋ ಸ್ಕೂಟಿ ಹುಡುಗಿ ಫುಲ್ಲು ಕೈ ತುಂಬ ಕವರಿಂಗ್ ಮಾಡ್ಕೊಬಿಟ್ಟವ್ರೆ, ಕಪ್ಪಗಾಗಬಾರ್ದು ಕೈ ಅಂದ್ಬಿಟ್ಟು. ಇಷ್ಟು ಬೇಗ ಇಷ್ಟೊಂದು ಫೇರ್ನೆಸ್ ಪಾರ್ಲರ್ನಂತಹ ಫೇರ್ನೆಸ್ ಬರೀ ಇಂಥದೆಯಾ? ಇದೆ ಮೇಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಬಿಲ್ಡಿಂಗು.